ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ 9ನೇ ತರಗತಿಯ ಗಣಿತವನ್ನ ಬೋಧಿಸ್ತಾ ಇದ್ದೇವೆ. ಈ 9ನೇ ತರಗತಿಯ ಗಣಿತದಲ್ಲಿ ನಿಮ್ಮ 4ನೇ ಅಧ್ಯಾಯ ಬಹುಪದೋಕ್ತಿಗಳು. ಈ ಬಹುಪದೋಕ್ತಿ ಅಧ್ಯಾಯದಲ್ಲಿ ಇವಾಗ ನಾವು ಅಭ್ಯಾಸ 4.1 ಅನ್ನ ಬಿಡಿಸೋಣ. ಹಾಗಾದ್ರೆ ಈ ಅಭ್ಯಾಸ 4.1 ಅಲ್ಲಿ 1 ರಿಂದ 3ನೇ ಪ್ರಶ್ನೆಗಳು ಅಂದ್ರೆ ಫಸ್ಟ್ ಮೇನ್ ಇಂದ ಥರ್ಡ್ ಮೇನ್ ವರೆಗೂ ನಮ್ಮ ಮೊದಲನೇ ವಿಡಿಯೋದಲ್ಲಿ ಏನದಾವು ಲೆಕ್ಕಗಳನ್ನ ತಿಳಿಸಿದ್ದೇತಿ. ಇವಾಗ ಇದು ವಿಡಿಯೋ 2 ಅಂದ್ರೆ ಭಾಗ 2ರಲ್ಲಿ ನಾ ಏನ್ ಮಾಡ್ತಿದ್ದೀನಿ, ಪ್ರಶ್ನೆ 4ನ ಬಿಡಿಸ್ತಾ ಇದ್ದೇನೆ. ಹಾಗಾದ್ರೆ ಪ್ರಶ್ನೆ 4 ಏನೈತಿ ಅಂದ್ರೆ, ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನ ಬರೆಯಿರಿ. ನಾನ್ ನಿಮ್ಗೆ ಮೊದಲಿಗೆ ಹೇಳಿದ್ದೆ ಡಿಗ್ರಿಯನ್ನ ಯಾವ ರೀತಿ ಬರಿಬೇಕು ಅಂತ. ಡಿಗ್ರಿಯನ್ನ ಯಾವ ರೀತಿ ಬರಿಬೇಕಂದ್ರೆ, ಬೀಜೋಕ್ತಿಯ ಗರಿಷ್ಠ ಘಾತ ಸೂಚಿ ಯಾವ್ದಿರ್ತಲ್ಲ ಅದೇ ಏನು ಡಿಗ್ರಿ. ಮಹತ್ತರ ಘಾತ ಅಂದ್ರೆ ಒಂದು ಬಹುಪದೋಕ್ತಿಯ ಹೈಯೆಸ್ಟ್ ಘಾತ ಸೂಚಿ, ದೊಡ್ಡ ಘಾತ ಸೂಚಿ ಯಾವ್ದಿರ್ತಲ್ಲ ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನೋಡಿ ಮಕ್ಕಳೇ, 4ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ 5x³ ಪ್ಲಸ್ 4x² ಪ್ಲಸ್ 7x. ಹೌದಾ ಮಕ್ಕಳೇ? ಇಲ್ಲಿ ನೋಡಿ ಚರಾಕ್ಷರ x³ ಇದೆ, x² ಇದೆ, x ಇದೆ. ಅಂದ್ರೆ ಚರಾಕ್ಷರ ಏನಿಲ್ಲ x. ಈ ಚರಾಕ್ಷರದ ಘಾತ ಸೂಚಿ, ಒಂದರ ಘಾತ ಸೂಚಿ ಏನಿದೆ x³ ಇದೆ, ಇನ್ನೊಂದು ಸಂಖ್ಯೆ ಘಾತ ಸೂಚಿ 2 ಇದೆ, ಈ ಸಂಖ್ಯೆ ಘಾತ ಸೂಚಿ 1 ಇದೆ. ಹಾಗಾದ್ರೆ ಗರಿಷ್ಠ ಘಾತ ಸೂಚಿ ಯಾವ್ದಿದೆ? 5x³ ಇದೆ. ಹಾಗಾದ್ರೆ ಡಿಗ್ರಿ ಏನಿಲ್ಲಿ 3 ಅಂತ ನಾವೇನ್ ಮಾಡ್ಬೇಕು ಹೇಳ್ಬೇಕು. ಒಂದು ಬಹುಪದೋಕ್ತಿಯ ಹೈಯೆಸ್ಟ್ ಡಿಗ್ರಿ ಯಾವ್ದಿರ್ತಲ್ಲ ಅದನ್ನ, ಹೈಯೆಸ್ಟ್ ಘಾತ ಸೂಚಿ ಯಾವ್ದಿರ್ತಲ್ಲ ಅದನ್ನ ನಾವು ಡಿಗ್ರಿ ಅಂತ ಕರಿತೀವಿ. ಇವಾಗ ನೋಡಿ ಮಕ್ಕಳೇ, 2ನೇ ಪ್ರಶ್ನೆ ಏನಿದೆ ಅಂದ್ರೆ 4 - y². ಇಲ್ಲಿ ಚರಾಕ್ಷರ ಯಾವುದು? y. ಹೌದಾ? ಇದ್ರ ಘಾತ ಸೂಚಿ ಏನಿದೆ? 2 ಇದೆ. ಹಾಗಾದ್ರೆ ಡಿಗ್ರಿ ಏನಿಲ್ಲಿ 2. ತಿಳಿತಲ್ವಾ? ಇವಾಗ 3ನೇ ಪ್ರಶ್ನೆಯನ್ನ ನೋಡಿ. 3ನೇ ಪ್ರಶ್ನೆ ಏನಿದೆ ಅಂದ್ರೆ 5t - √7. ಹೌದಾ? ಹಾಗಾದ್ರೆ t ಒಂದು ಚರಾಕ್ಷರ. ಈ ಚರಾಕ್ಷರದ ಘಾತ ಸೂಚಿ ಏನಿದೆ ಮಕ್ಕಳೇ? 1 ಇದೆ. ಇಲ್ಲಿ ಘಾತ ಸೂಚಿ ಏನಿರಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಹಾಗಾದ್ರೆ ಇದ್ರ ಡಿಗ್ರಿ ಏನು? 1. ಡಿಗ್ರಿ 1. ತಿಳಿತಲ್ವಾ? ಇವಾಗ 4ನೇ ಸಂಖ್ಯೆ ನೋಡಿ. 4ನೇದು ಪ್ರಶ್ನೆ ಏನಿದೆ ಅಂದ್ರೆ 3 ಇಲ್ಲಿ ಚರಾಕ್ಷರ ಐತ್ಯಾ? ಇಲ್ಲ. ಚರಾಕ್ಷರ ಏನಿಲ್ಲ ಅಂದ್ರೆ ಅಲ್ಲಿ ನಾವೇನ್ ತಿಳ್ಕೊಬೇಕು? ಇವಾಗ ನೋಡಿ, ನೀವು ಘಾತಾಂಕದಲ್ಲಿ ಕಲ್ತಿದ್ರಿ x ನ ಘಾತ ಸೂಚಿ 0 ಇತ್ತಂದ್ರೆ ಅದ್ರ ಬೆಲೆ ಏನಿರ್ತ? 1 ಇರ್ತ. ಹೌದಾ? ಇವಾಗ y ನ ಘಾತ ಸೂಚಿ 0 ಇದ್ರೆ ಅದ್ರ ಬೆಲೆ ಏನಿರುತ್ತೆ ಮಕ್ಕಳೇ? 1 ಇರುತ್ತೆ. ಹಾಗಾದ್ರೆ ಯಾವುದೇ ಚರಾಕ್ಷರದ ಘಾತ ಸೂಚಿ 0 ಇದ್ರೆ ಅದ್ರ ಬೆಲೆ ಏನಾಗುತ್ತ? 1 ಇರ್ತಲ್ಲ. ಹಾಗಾದ್ರೆ ಇಲ್ಲಿ ಚರಾಕ್ಷರ ಇಲ್ಲ. ಚರಾಕ್ಷರ ಇಲ್ಲ ಅಂದ್ರೆ ಏನಿರ್ಬೋದು? ಅಲ್ಲೇ x ನ ಘಾತ ಸೂಚಿ 0 ಇರ್ಬೋದು. ಹಾಗಾದ್ರೆ ಇಲ್ಲಿ ನಾವು ಡಿಗ್ರಿ ಏನಂತ ಕನ್ಸಿಡರ್ ಮಾಡ್ಬೇಕು? 0 ಅಂತ. ಡಿಗ್ರಿ ಏನಿಲ್ಲ 0. ಡಿಗ್ರಿ ಏನಾಗುತ್ತೆ? 0 ಆಗುತ್ತೆ. ಯಾವ ರೀತಿ ನೋಡ್ರಿ, 3 × x⁴ ಹೌದಾ? x⁴ ಅಂದ್ರೆ ಇದ್ರ ವ್ಯಾಲ್ಯೂ ಏನ್ ಮಕ್ಕಳೇ? 1. 3 × 1 = 3. ಹೌದಾ? ಹಾಗಾದ್ರೆ ಇಲ್ಲಿ ಡಿಗ್ರಿ ಏನಾಯ್ತು? 0 ಆಯ್ತು. ತಿಳಿತಲ್ವಾ? ನೆಕ್ಸ್ಟ್ 5ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನವುಗಳನ್ನ ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಯಾವ ರೀತಿ ಇರಬೇಕು. ಯಾವ ಬಹುಪದೋಕ್ತಿಯ ಡಿಗ್ರಿ 1 ಇರ್ತೋ ಅದೇನು? ರೇಖಾತ್ಮಕ. ಹೌದಾ? ಹಾಗಾದ್ರೆ ಯಾವ ಬಹುಪದೋಕ್ತಿಯ ಡಿಗ್ರಿ 2 ಇರ್ತ ಅದು ಏನು? ವರ್ಗ ಬಹುಪದೋಕ್ತಿ. ಯಾವ ಬಹುಪದೋಕ್ತಿಯ ಡಿಗ್ರಿ 3 ಇರ್ತ ಅದೇನು? ಘನ ಬಹುಪದೋಕ್ತಿ. ಹೌದಾ? ಹಾಗಾದ್ರೆ ಡಿಗ್ರಿ 1 ಇದ್ರೆ ಏನು? ರೇಖಾತ್ಮಕ. ಡಿಗ್ರಿ 2 ಇದ್ರೇನು? ವರ್ಗ. ಡಿಗ್ರಿ 3 ಇದ್ರೇನು? ಘನ. ಹೌದಾ ಮಕ್ಕಳೇ? ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳನ್ನ ನೋಡ್ರಿ. ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ x² + x ಐತಿ. ಹೌದಾ? ಇದ್ರ ಡಿಗ್ರಿ ಏನು? 2. ಹಾಗಾದ್ರೆ ಇದು ಎದ್ರೊಳಗ್ ಬರ್ತಾ? ವರ್ಗದಾಗ ಬರ್ತಾ. x² + x. ತಿಳಿತಾ? ಇವಾಗ 2ನೇ ಪ್ರಶ್ನೆ ಏನಿದೆ ನೋಡಿ, x - x³. ಹಾಗಾದ್ರೆ ಇದ್ರ ಡಿಗ್ರಿ ಏನು? 3. ಡಿಗ್ರಿ 3 ಅಂದ್ರೆ ಇದು ಯಾವ ಬಹುಪದೋಕ್ತಿಯಲ್ಲಿ ಬರ್ತಾ? ಘನ ಬಹುಪದೋಕ್ತಿಯಲ್ಲಿ ಬರುತ್ತೆ. x - x³. ಹೌದಾ ವಿದ್ಯಾರ್ಥಿಗಳೇ? ಇವಾಗ ನೋಡಿ 3ನೇ ಪ್ರಶ್ನೆ ಏನಿದೆ ಅಂದ್ರೆ y + y² + 4. ಹೌದಾ? ಇವಾಗ ನೀವು ವಿಚಾರ ಮಾಡ್ಬೋದು, 1 2 3 ಬಹುಪದೋಕ್ತಿಗಳದಾವ ಅಂದ್ರೆ ಇದು ಘನ ಅಲ್ಲ. ಇಲ್ಲಿ ನಾವು ಬಹುಪದೋಕ್ತಿಗಳನ್ನ ಯಾವ ರೀತಿ ನೋಡ್ಬೇಕಂದ್ರೆ ಡಿಗ್ರಿ ಮುಖಾಂತರ
ನೋಡ್ಬೇಕು. ಈ ಚರಾಕ್ಷರದ ಘಾತ ಸೂಚಿ ಏನಿದೆ 1 ಐತಿ, ಈ ಚರಾಕ್ಷರದ ಘಾತ ಸೂಚಿ ಏನೈತಿ 2 ಐತಿ. ಹಂಗಂದ್ರೆ ಇದು ಯಾವ ಬಹುಪದೋಕ್ತಿ? ಘನ ಬಹುಪದೋಕ್ತಿ. y ಪ್ಲಸ್ y ಸ್ಕ್ವೇರ್ ಪ್ಲಸ್ 4. ಹೌದಾ? ಇವಾಗ ನೆಕ್ಸ್ಟ್ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ ಏನಿದೆ ಅಂದ್ರೆ 1 ಪ್ಲಸ್ ಎಕ್ಸ್ ಐತಿ. ಇವಾಗ ಚರಾಕ್ಷರ ಎಕ್ಸ್, ಇದ್ರ ಘಾತ ಸೂಚಿ ಏನೈತಿ 1 ಐತಿ. ಇದ್ರ ಘಾತ ಸೂಚಿ 1 ಐತಿ ಅಂದ್ರೆ ಎಲ್ಲಿ ಬರ್ತಾ? ರೇಖಾತ್ಮಕದಾಗ ಬರ್ತಾ. ಹೌದಾ? 1 ಪ್ಲಸ್ ಎಕ್ಸ್ ತಿಳಿತಲ್ವಾ? ಇವಾಗ 5ನೇ ಪ್ರಶ್ನೆ ನೋಡಿ. 5ನೇ ಪ್ರಶ್ನೆ ಏನೈತಿ ಅಂದ್ರ 3t. 3t ಯಲ್ಲಿ ಚರಾಕ್ಷರ ಏನು? ಟಿ. ಟಿ ನ ಘಾತ ಸೂಚಿ ಏನೈತಿ 1 ಐತಿ. ಹಾಗಾದ್ರೆ ಇದು ಕೂಡ ಎಲ್ಲಿ ಬರ್ತೈತಿ? ರೇಖಾತ್ಮಕದಾಗ ಬರ್ತೈತಿ. ತಿಳಿತಿದೆ ಅಲ್ವಾ? ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು? ಘಾತ ಸೂಚಿಯನ್ನ ನೋಡ್ಬೇಕು. ಒಂದು ಬಹುಪದೋಕ್ತಿಯ ಹೈಯೆಸ್ಟ್ ಘಾತ ಸೂಚಿ ಯಾವ್ದಿರ್ತ ಅದು ಎಷ್ಟ್ ಐತಪ್ಪ? 1 ಐತೋ 2 ಐತೋ 3 ಐತೋ. 1 ಇದ್ರೆ ರೇಖಾತ್ಮಕ, 2 ಇದ್ರೆ ವರ್ಗ, 3 ಇದ್ರೆ ಘನ. ನೆಕ್ಸ್ಟ್ ನೋಡಿ 6ನೇ ಪ್ರಶ್ನೆ. 6ನೇದು ಏನೈತಿ ಅಂದ್ರೆ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಅಂದ್ರೆ ಘಾತ ಏನೈತಿ 2 ಐತಿ. ಘಾತ ಹೈಯೆಸ್ಟ್ ಡಿಗ್ರಿ ಏನಂತ 2 ಅಥವಾ. ಹಾಗಾದ್ರೆ ಇದು ಎಲ್ಲಿ ಬರ್ತಾ? ವರ್ಗದಾಗ ಬರ್ತಾ. ತಿಳಿತಾ? ನೆಕ್ಸ್ಟ್ 7x³ ಘಾತ ಸೂಚಿ ಏನಿದೆ 3 ಐತಿ. ಘಾತ ಸೂಚಿ 3 ಐತಿ ಅಂದ್ರೆ ಇದು ಎಲ್ಲಿ ಬರ್ತಾ? ಘನದಾಗ ಬರ್ತಾ. 7x³. ತಿಳಿತಲ್ವಾ? ಈ ರೀತಿಯಾಗಿ ನಾವೇನ್ ಮಾಡ್ಬೇಕು? ವರ್ಗೀಕರಿಸ್ಬೇಕು. ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಏನ್ ಮಾಡ್ರಿ? ಪ್ರಾಕ್ಟೀಸ್ ಮಾಡ್ರಿ. ಅವಾಗ ನಿಮ್ಗ ಅಭ್ಯಾಸ ಏನಾಗುತ್ತೆ? ಸರಳ ಆಗುತ್ತೆ. ತಿಳಿತಲ್ವಾ?